ಪೋಸ್ಟ್ ಆಫೀಸ್ GDSಗೆ ಅಪ್ಲಿಕೇಶನ್ ಯಾರೆಲ್ಲ ಸಲ್ಲಿಸಿದ್ರಾ ಅವರೆಲ್ಲರೂ ಕೂಡ ರಿಸಲ್ಟ್ಗೋಸ್ಕರ ಕಾಯ್ತಾನೆ ಇದ್ದೀರಾ ಫ್ರೆಂಡ್ಸ್. ಹೌದು, ಸೊ ನಾನು ಕೂಡ ನಿಮಗೋಸ್ಕರ ವೆಬ್ಸೈಟ್ಗಳನ್ನ ಚೆಕ್ ಮಾಡ್ತಾನೆ ಇದ್ದೀನಿ. ಟೆಂಟೇಟಿವ್ ಡೇಟ್ ಅಂತ ಕೊಟ್ಟಿದ್ರು ಅವರು, 28 ಅಂತ ಅಂದರೆ ಎಕ್ಸ್ಪೆಕ್ಟೆಡ್ ಅಂತ ಕೊಟ್ಟಿದ್ರು. ಆದರೆ ಕ್ಲಿಯರ್ ಆಗಿ ಅವತ್ತೇ ನಾವು ಡಿಕ್ಲೇರ್ ಮಾಡ್ತೀವಿ ಅಂತ ಕೊಟ್ಟಿಲ್ಲ ಫ್ರೆಂಡ್ಸ್. ಹಾಗಾಗಿ ಎಲ್ಲ ಚಾನಲ್ಗಳಲ್ಲಿ ನಿಮಗೆ 28 ಡೇಟನ್ನು ಕೊಟ್ಟಿದ್ರು. ಬಟ್ ಟೈಮಿಂಗ್ ಫಿಕ್ಸ್ ಇದೆ, 3 ರಿಂದ 6 ಗಂಟೆ ಅವ್ರು ಏನು ಟೈಮ್ ಹೇಳಿದ್ದಾರೆ ಅದೇ ಗಂಟೆ ಒಳಗಡೆ ಅದೇ ಟೈಮ್ ಒಳಗಡೆ ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ತುಂಬ ಜನರಿಗೆ ಪ್ರಶ್ನೆ ಇದೆ, ತುಂಬ ಸ್ಟೂಡೆಂಟ್ಗಳಿಗೆ ಪ್ರಶ್ನೆ ಇದೆ. ನೀವು ನನಗೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದೀರಾ, ರಿಸಲ್ಟ್ ಯಾಕೆ ಡಿಲೇ ಆಗ್ತಾ ಇದೆ, ಏನು ರೀಸನ್ ಇದೆ ಅಂತ ಹೇಳಿ. ಸೊ ನೋಡಿ, ನಾನು ಒಂದು ಅನಲೈಸ್ ಮಾಡಿ ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ರಿಸಲ್ಟ್ ಯಾಕೆ ಡಿಲೇ ಆಗಿರ್ಬೋದು, ರೀಸನ್ ಏನಾಗಿರ್ಬೋದು, ವೆಬ್ಸೈಟ್ನಿಂದ ಏನಾದರೂ ಮೆಸೇಜ್ ಬಂದಿದೆನಾ, ನೋಟಿಫಿಕೇಶನನ್ನು ಬಿಟ್ಟಿದ್ದಾರಾ, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆಯೇ ವಿಡಿಯೋ ಕೊನೆಯಲ್ಲಿ ಒಂದು ಸೀಕ್ರೆಟ್ ಟಿಪ್ಸನ್ನು ಕೂಡ ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಫ್ರೆಂಡ್ಸ್, ನಾನು ಪೂಜಾ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಕೂಡ GDS ರಿಸಲ್ಟ್ಗೋಸ್ಕರ ತುಂಬಾನೇ ವೇಟ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಾನು ನಿಮಗೆ ರಿಸಲ್ಟ್ ಯಾವಾಗ ಬರ್ಬೋದು ಮೇಲೇ ಹೇಳ್ಬೋದು ಫ್ರೆಂಡ್ಸ್. ಅನಲೈಸ್ ಮಾಡಿ ನಿಮಗೆ ಆ ಅನಲೈಸಿಂಗ್ ಮೇಲೆ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಹೇಳ್ಬೋದು, ಆದರೆ ಎಕ್ಸ್ಪೆಕ್ಟೆಡ್ ಹೇಳ್ಬೋದು, ಕ್ಲಿಯರ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಆಗ್ತಾ ಇದೆ ಅಂತ ಅಂದರೆ ನೋಡಿ ಫ್ರೆಂಡ್ಸ್, ಹಿಂದಿನ ವರ್ಷದ ಒಂದು ರಿಸಲ್ಟ್ ಬಂದು ಅಪ್ಲಿಕೇಶನ್ ಡೇಟ್ ಮುಗಿದ ಮೇಲೇ 20 to 25 ಡೇಸ್ ಒಳಗೇನೆ ರಿಸಲ್ಟ್ ಬಂದಿತ್ತು. ಹಾಗಾಗಿನೇ ಈ ಸಾರಿ ಕೂಡ ಅದೇ ಒಂದು ಅಸ್ಯೂಮ್ನಲ್ಲಿ ಎಲ್ಲರೂ ಕೂಡ ಹೇಳಿದ್ದಾರೆ ನಿಮಗೆ. ಆದರೆ ನಾವು ಕೂಡ ಅದೇ ಒಂದು ಅಸ್ಯೂಮ್ನ ಫಾಲೋ ಮಾಡಿ ಅನಲೈಸ್ ಮಾಡಿದ್ರೆ ಇವಾಗ ಈ ಒಂದು ಮಾರ್ಚ್ ಫಸ್ಟ್ ವೀಕ್ನಲ್ಲೇ ನಿಮ್ಮ ರಿಸಲ್ಟ್ ಬರ್ಬೋದು ಫ್ರೆಂಡ್ಸ್. ಸೊ ಅದು ಕೂಡ ಕ್ಲಿಯರ್ ಇಲ್ಲ. ಯಾವಾಗ ಆಫಿಷಿಯಲ್ ವೆಬ್ಸೈಟ್ನಿಂದ ಒಂದು ಮೆಸೇಜ್ ಬರುತ್ತೆ, ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ, ಸೊ ಅದರಲ್ಲಿ ಗೊತ್ತಾಗುತ್ತೆ ನಿಮ್ಮ ರಿಸಲ್ಟ್ ಡೇಟ್ ಯಾವಾಗ ಇದೆ ಅಂತ ಅನ್ಕೋತೀನಿ. ಹಾಗಿದ್ರೆ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಅನಲೈಸ್ ಮಾಡಿದ್ರೆ ನೋಡಿ, ಅಪ್ಲಿಕೇಶನ್ ಮುಗಿದ ಮೇಲೆ ನಿಮ್ಮ ಅಪ್ಲಿಕೇಶನ್ಗಳನ್ನು ಅವರು ವೆರಿಫಿಕೇಶನ್ ಮಾಡಬೇಕು. ಸೊ ಅದಕ್ಕೂ ಕೂಡ ಟೈಮಿಂಗ್ ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ನಿಮ್ಮ ಅಪ್ಲಿಕೇಶನ್ನಲ್ಲಿ ನಿಮ್ಮ ಹೆಸರಾಗಲಿ, ನಿಮ್ಮ ಇಮೇಲ್ ID ಆಗಲಿ, ಅಥವಾ ನಿಮ್ಮ ಆಧಾರ್ ನಂಬರ್ ಆಗಲಿ, ಸೊ ಇದರೆಲ್ಲ ಒಂದು ಡೀಟೇಲ್ ಇನ್ಫಾರ್ಮೇಷನನ್ನು ಅವರು ಚೆನ್ನಾಗಿ ವೆರಿಫಿಕೇಶನ್ ಮಾಡಬೇಕು. ಸೊ ಇದಕ್ಕೂ ಕೂಡ ಅವ್ರಿಗೆ ಟೈಮ್ ಬೇಕಾಗತ್ತೆ. ಅದಾದ ನಂತರ ನೀವು ಎಷ್ಟು ಪರ್ಸೆಂಟೇಜನ್ನು ತೊಗೊಂಡಿದ್ದೀರಾ ಇದನ್ನು ಕೂಡ ಅವರು ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಪೋಸ್ಟ್ ಆಫೀಸ್ GDS ವೇಕೆನ್ಸಿಗೆ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ, ಹಾಗಾಗಿ ಎಲ್ಲ ಸ್ಟೂಡೆಂಟ್ಗಳು ಕೂಡ ಅಪ್ಲೈ ಮಾಡ್ಬೋದು. ಅದು ಕೂಡ ನಿಮ್ಮ 10th ಮೆರಿಟ್ ಲಿಸ್ಟ್ ಮೇಲೆ ನಿಮಗೆ ಸೆಲೆಕ್ಷನ್ ಅನ್ನೋದು ಮಾಡ್ತಾರೆ. ತುಂಬ ಕಾಂಪಿಟೇಷನ್ ಇರುತ್ತೆ ಫ್ರೆಂಡ್ಸ್. ಸೊ ನಾನು ಪಾಸ್ ಆಗ್ತೀನಾ, ನಾನು ಸೆಲೆಕ್ಟ್ ಆಗ್ತೀನಾ, ನಾನು ಆಗ್ತೀನಾ ಅಂತ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ನಾನು ನಿಮ್ಮ ಸಮಾಧಾನಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ಹೌದು ನೀವು ಕೂಡ ಸೆಲೆಕ್ಟ್ ಆಗ್ತೀರಾ ಅಂತ ಹೇಳಿ. ಆದರೆ ಕಾಂಪಿಟೇಷನ್ ತುಂಬಾ ಇರೋದ್ರಿಂದ ನೀವು ತಿಳ್ಕೊಳ್ಳಿ, ನಿಮ್ಮ ಒಂದು 10th ಮಾರ್ಕ್ಸ್ನಲ್ಲಿ ನೀವು 98, 97, 100 ಈ ರೀತಿಯಾದಂಥ ಮಾರ್ಕ್ಸನ್ನು ನೀವೇನಾದರೂ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ, ಒಂದು ವೇಳೆ ನೀವು 89, 87 ತೆಗೆದುಕೊಂಡಿದ್ರು ಕೂಡ ಏನು ಪರವಾಗಿಲ್ಲ, ಕ್ಯಾಟಗರಿಯನ್ನು ಕೂಡ ನೀವು ಹೊಂದಿದ್ರು ಕೂಡ ನೀವು ಕೂಡ ಪಾಸ್ ಆಗ್ಬೋದು, ನೀವು ಕೂಡ ಸೆಲೆಕ್ಟ್ ಆಗ್ಬೋದು ಫ್ರೆಂಡ್ಸ್. ಹೇಗೆ ಅಂತ ಅಂದರೆ, ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆದಾಗ, ಅವರ ಒಂದು ಡಾಕ್ಯುಮೆಂಟ್ಗಳು ರಿಜೆಕ್ಟ್ ಆದಾಗ ಅಲ್ಲಿ ನಿಮಗೆ ಒಂದು ಚಾನ್ಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಹೇಳಿದ್ದು, ನೀವು ಕೂಡ ಸೆಲೆಕ್ಟ್ ಆಗ್ಬೋದು. ಸೊ ಟ್ರೈ ಎಲ್ಲರೂ ಮಾಡಿದ್ದೀರಾ ಫ್ರೆಂಡ್ಸ್, ರಿಸಲ್ಟ್ಗೋಸ್ಕರ ವೇಟ್ ಕೂಡ ಮಾಡ್ತಾ ಇರಿ. ಹಾಗೆಯೇ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೋಡಿ, ನಿಮ್ಮ ಒಂದು ಮಾರ್ಕ್ಸನ್ನು ಅವರು ಕ್ಯಾಲ್ಕುಲೇಷನ್ ಮಾಡಿದ್ರು, ಅವರು ಸರ್ಕಲ್ ಮೆರಿಟ್ ವೈಸ್ ಸರ್ಕ್ಯುಲೇಷನನ್ನು ಮಾಡ್ತಿರ್ತಾರೆ. ಅಂತ ಅಂದರೆ ನಿಮ್ಮ ಒಂದು ಪರ್ಸೆಂಟೇಜ್ ನೀವು ಯಾವ ಒಂದು ಡಿವಿಷನ್ಗೆ ಹಾಕಿದ್ದೀರಾ, ಹಾಗೆಯೇ ಯಾವ ಒಂದು ಕೆಟಗರಿಯನ್ನು ಹೊಂದಿದ್ದೀರಾ, ಹಾಗೆಯೇ ಯಾವ ಕೆಟಗರಿಯಲ್ಲಿ ಎಷ್ಟು ಕಟ್ ಆಫ್ ಇತ್ತು ಮತ್ತು ಯಾವ ಡಿವಿಷನ್ನಲ್ಲಿ ಎಷ್ಟು ಕಟ್ ಆಫ್ ಇತ್ತು, ನೀವು ಯಾವ ಒಂದು ಕೆಟಗರಿಯಿಂದ ಯಾವ ಒಂದು ಡಿವಿಷನ್ಗೆ ಹಾಕಿದ್ದೀರಾ, ಸೊ ಇದರೆಲ್ಲ ಒಂದು ಕರೆಕ್ಟಾಗಿ ಅನಲೈಸ್ ಮಾಡಿ ಅದಾದ ನಂತರ ನಿಮಗೆ ಫೈನಲ್ ಅಪ್ರೂವಲ್ ಅಂತ ರಿಸಲ್ಟ್ ಡಿಕ್ಲೇರ್ ಆಗುವಂಥ ಒಂದು ಡೇಟನ್ನು ಕೂಡ ಅವರು ಆಫಿಷಿಯಲ್ ವೆಬ್ಸೈಟ್ನಿಂದಾನೇ ಅವರು ರಿಲೀಸ್ ಮಾಡ್ತಾರೆ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ಥರದ ಟೆಂಟೇಟಿವ್ ಡೇಟ್ ಅಂತ ಕೂಡ ಕೊಡೋದಿಲ್ಲ, ಹಾಗೆಯೇ ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ಕೂಡ ಕೊಡೋದಿಲ್ಲ. ಡೈರೆಕ್ಟ್ ಆಗಿನ ಆಫಿಷಿಯಲ್ ವೆಬ್ಸೈಟ್ನಿಂದನೇ ಬೆಳಗ್ಗೆ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ಅದಾದ ನಂತರ ಅದರಲ್ಲಿ ಟೈಮ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಯಾವ ಟೈಮ್ಗೆ ನಿಮ್ಮ ರಿಸಲ್ಟ್ ಬರುತ್ತೆ, ಹಾಗೆಯೇ ಯಾವ ಟೈಮ್ಗೆ ನಿಮ್ಮ ರಿಸಲ್ಟ್ ನೋಡಿ ನೀವು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದರೆಲ್ಲ ಒಂದು ಡೀಟೇಲ್ ಇನ್ಫಾರ್ಮೇಷನನ್ನು ಆ ನೋಟಿಫಿಕೇಶನಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಸೊ ಆ ತರಹದ ಒಂದು ನೋಟಿಫಿಕೇಶನ್ ಇನ್ನೂವರೆಗೂ ಯಾರ ಕೈಯಲ್ಲೂ ಕೂಡ ಸಿಕ್ಕಿಲ್ಲ. ಹಾಗೆಯೇ ಇವಾಗ ನಿಮಗೆ ರಿಸಲ್ಟ್ ಬಂದಿದೆ ಅಂತ ಕೆಲವರು ಹೇಳ್ತಾ ಇರ್ಬೋದು, ಅದು ಕೂಡ ಫೇಕ್ ನ್ಯೂಸ್ ಆಗಿದೆ ಫ್ರೆಂಡ್ಸ್. ಇನ್ನೂವರೆಗೂ ರಿಸಲ್ಟ್ ಬಂದಿಲ್ಲ, ಹಾಗಾಗಿ ಯಾರನ್ನು ಕೂಡ ನಂಬಲಿಕ್ಕೆ ಹೋಗಬೇಡಿ. ನೀವು ಖುದ್ದಾಗಿನೇ ನಾನು ನಿಮಗೆ ಹೇಗೆ GDS ರಿಸಲ್ಟನ್ನು ಚೆಕ್ ಮಾಡಬೇಕು ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಅಂತ ಡೀಟೇಲ್ ಆಗಿರುವಂಥ ಎರಡು ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಅದರಲ್ಲಿಯೂ ಕೂಡ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕೇಳಿ, ನಾನು ನಿಮಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತೀನಿ. ಹಾಗೆಯೇ ನಾನು ಕೊಡುವಂತಹ ಅಪ್ಡೇಟ್ಗಳು ಜೆನ್ಯೂನ್ ಆಗಿವೆ, ಇದರಲ್ಲಿ ಯಾವುದೇ ಥರದ ಫೇಕ್ ಪ್ರಾಮಿಸಸ್ ಇಲ್ಲ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಆಫಿಷಿಯಲ್ ವೆಬ್ಸೈಟ್ನಲ್ಲಿನೇ ಹೋಗಿ ರಿಸಲ್ಟನ್ನು ಚೆಕ್ ಮಾಡೋದ್ರಿಂದ ಇವತ್ತು ರಿಸಲ್ಟ್ ಬಂದಿದೆಯೋ ಇಲ್ವೋ ಅನ್ನೋದು ಕೂಡ ನಿಮಗೆ ಡಿಕ್ಲೇರ್ ಆಗಿ ಗೊತ್ತಾಗುತ್ತೆ ಫ್ರೆಂಡ್ಸ್.
ಸೊ ಇದಾಗಿತ್ತು ಇವತ್ತಿನ ವಿಷಯ. ತುಂಬ ಜನರ ಪ್ರಶ್ನೆ ಇತ್ತು, ಯಾಕೆ ನನ್ನ ರಿಸಲ್ಟ್ ಡಿಲೇ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ನಾನು ಇದರ ಮೇಲೆ ಒಂದು ಅನಲೈಸಿಂಗ್ ಮಾಡಿ ನಿಮಗೆ ಒಂದು ಫೈನಲ್ ಆನ್ಸರನ್ನು ನೀಡಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್.